ನಮ್ ಫಾರ್ಮ್ ಒಂದ್ ಜೊತೆ ಹೊಸ ಎಂಟ್ರಿ ಗುರು. ಮುಂಚೆ ಹಸು ಕರು ಇತ್ತು, ಇವಾಗ ಇನ್ನೊಂದ್ ಜೊತೆ ಹಸುಗಳು ಬಂದಿದೆ. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಎದ್ದು ಹಸುಗಳು ಆಚೆ ಕಟ್ಟಿ ಹೊಸ ಜೊತೆ ಹಸುಗಳು ಇಲ್ಲೇ ಇದೆ ನೋಡಿ. ಬೆಳಗ್ಗೆ ಫುಲ್ ತರಕಾರಿ ಶಾಪಿಂಗ್ ಇವತ್ತು. ಆಮೇಲೆ ಇವತ್ತೆಲ್ಲ ಫುಲ್ ಕೆಲಸ, ತೆವರಿ ಎಲ್ಲ ಕಡ್ಕೊಂಡು ಕಾಲೆಲ್ಲ ಕೆಸರು ಮಾಡ್ಕೊಂಡು ಯಾವ ತರ ಇದೆ ನೋಡಿ. ಈ ಕಡೆ ಕಾಣ್ತಿರೋದೆಲ್ಲ ಫುಲ್ ತೆವರಿ ಸೌರದೀಗ. ಈ ಸೈಡ್ ಅಂತೂ ಒಂದ್ಸತಿ ಗದ್ದೆನ ಮಾಡಲು ಎಷ್ಟು ಅಪ್ಪ ಐತಿ ತೆವರಿ. ಒಂದ್ ಕಡೆಯಿಂದ ಕಡ್ದು ಸಾಕಾಯ್ತು. ಇನ್ನು ನೋಡಿ ಅಷ್ಟು ಉದಯ ಕಡಿಯೋದು. ಈ ಕಡೆ ಎಲ್ಲ ಕಡ್ದಾಗಿದೆ ಆಲ್ರೆಡಿ. ಈ ತರ ಅಲ್ಲದೆ ಬಿಲೆಗಳು ಸಿಗುತ್ತೆ, ಅದನ್ನ ನೀಟಾಗಿ ತುಳಿದು ತೆವರಿ ಹಾಕ್ಬೇಕಿಲ್ಲ ಅಂದ್ರೆ ವಾಟರ್ ಲೀಕೇಜ್ ಆಗುತ್ತೆ. ಪಾತಿಲ್ ಎಷ್ಟೇ ನೀರು ನಿಲ್ಸೋರು ನೀರ್ ನಿಲ್ಲಲ್ಲ. ಏನ್ ಇವತ್ತು ಹೊಡಿತಾ ಇರೋದು ಬಿಸಿಲು ನೋಡಿ ಯಾವ ತರ ಇದೆ ಅಂತ. ಮೋಡನೂ ಇಲ್ಲ ಏನಿಲ್ಲ, ಫುಲ್ ಬಿಸಿಲೆ. ನಮ್ ಕರಿ ನೋಡಿ ಇನ್ಸ್ಪೆಕ್ಷನ್ ಮಾಡಕ್ ಬಂದವನೀಗ ನೋಡಿ ಏನ್ ತೆವರಿ ಮೇಲೆ ತಿರುಗಾಡ್ಕೊಂಡು ಫಿಗರ್ ಆದಂಗೆ ಹೋಯ್ತಿರ್ತಾನೆ ಎಲ್ಲ ಕಡೆ. ಈ ಕಡೆ ಮನೆ ಕಡೆ ಬಂದ್ರೆ 2 ಸೈಡ್ ಗೋಡೆ ಫಿನಿಶ್ ಆಗಿದೆ ಕೊಟ್ಟಿಗೆದು. ನೆನ್ನೆಲ್ಲ ಆ ಕಡೆ ಸೈಡ್ ಕಟ್ಟಿದ್ರು, ಮುಂದೆ ಸೈಡ್ ಕಟ್ಟಿರಲ್ಲ. ಇವತ್ತು ಕಟ್ತಾ ಇದ್ದಾರೆ. ಇವತ್ತು ಇನ್ನು ಸಂಜೆ ಆದ್ರೂ ಇನ್ನೂ ಕೆಲಸ ಬಿಟ್ಟಿಲ್ಲ, ಇನ್ನು ಕಡಿತಾನೆ ಕೆಲಸ ಮಾಡ್ತೇನೆ ನೋಡಿ. ಸ್ಕೈ ನೋಡಿ ಏನ್ ಬ್ಯೂಟಿಫುಲ್ ಆಗಿ ಕಾಣ್ತಿದೆ, ಕಲರ್ ಕಾಂಬಿನೇಷನ್. ಮತ್ತೆ ಆಗ್ಲೇ ಚಂದ್ರ ಬೇರೆ ಕಾಣ್ತಿದ್ದಾನೆ. ಈ ತರ ಎಲ್ಲ ಬೆಂಗಳೂರಲ್ಲಿ ಸಿಗಲ್ಲ. ನಮ್ ಗದ್ದೆ ನಾಟಿ ಕೆಲಸಕ್ಕೆ ಮಣ್ಣು ಮಟ್ಟ ಮಾಡಕ್ಕೆ, ಮನೆ ಹೊಡೆಯಕ್ಕೆ ಅಂತ ದನಗಳು ಬೇಕಾಗಿತ್ತು. ಹಿರಿಸೇವೆ ಸಂದೀಪ್ ಹತ್ರ ಹೋಗಿ ಒಂದ್ ಜೊತೆ ಹಸುಗಳು ಹಾಕೊಂಡ್ ಬಂದೆ ಕೆಲಸ ಮಾಡಕ್ಕೆ ಅಂತ. ನಮ್ ಹಳೆ ಕೊಟ್ಟಿಗೆ ತುಂಬಾ ದನಗಳಿದೆ ಇವತ್ತು. ಇವತ್ತಿನ ಕತೆ ಇಷ್ಟೇ. ಶುಭರಾತ್ರಿ.